ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನು ಏನು ಹೇಳ್ತಾರೆ, ತುಂಬ ರೀಚ್ ಆಗ್ತಲೇ ಇಲ್ಲ ಜನಕ್ಕೆ. ಎಷ್ಟು ಕಷ್ಟಪಟ್ಟು ನಾನು ಯೂಟ್ಯೂಬ್ನ ವೀಡಿಯೋಸ್ನ ಮಾಡಿ ಎಡಿಟ್ ಮಾಡಿ ಕೂತ್ಕೊಂಡು ನೈಟೆಲ್ಲ ಎಡಿಟ್ ಮಾಡಿ ಬೆಳಗ್ಗೆನೇ ಹಾಕಿದ್ರೆ ತುಂಬ ಜನ ನೋಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಹಾಕ್ತಾಯಿದ್ದೀನಿ. ಏನಕ್ಕೆ ರೀಚ್ ಆಗ್ತಿಲ್ಲ ಅನ್ನೋ ರೀಸನ್ನು ನನಗೆ ಗೊತ್ತಿಲ್ಲ. ಪ್ಲೀಸ್ ಆದಷ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಾನು ಬೆಳೆಯೋದಕ್ಕೆ. ಸ್ವಲ್ಪ ರಾಜಿ ಈರುಳ್ಳಿ ಮರದಲ್ಲೇ ಇಟ್ಬಿಟ್ಟಿದೆ, ಕ್ಲೀನೇ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಅದೊಂದು 16 ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಅಡುಗೆ ಮಾಡಿದ್ದೀನಿ ನೋಡಿ. ಬಿಸಿ ಮುದ್ದೆ, ಉಪ್ಸಾರು, ಹಸಿ ತಣ್ಣೆಕಾಳು ಉಪ್ಸಾರು. ಇವತ್ತು ಭಾನುವಾರ, ಅದಕ್ಕೆ ಅಡುಗೆ ಮಾಡಿಬಿಟ್ಟಿದ್ದೀನಿ. ಸಾಕಮ್ಮ ಬಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಾಕಮ್ಮ ಯಾಕೋ ಬೆಳಗ್ಗೆಯಿಂದ ಸಿಕ್ಕಿಲ್ಲ ನನಗೆ. ಸಿಕ್ಕಿದ್ರೆ ಕರ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕ್ಲೀನ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಭಾನುವಾರ ಕ್ಲೀನ್ ಮಾಡ್ತೀನಿ. ಒಳ್ಳೆ ಊಟ ಹೊಡಿತಾ ಇದ್ದೀನಿ. ತಿಂಡಿ ಏನು ಮಾಡೋಣ ಅಂತ ಅಂದ್ಕೊಂಡೆ, ಯಾಕೋ ಏನೋ ಮಾಡೋಕ್ಕೆ ತಲೆನೇ ಓಡಲಿಲ್ಲ. ಎಣ್ಣೆ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಮುದ್ದೆನೇ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆನೇ ಉಪ್ಸಾರು ಮುದ್ದೆ ಸೂಪರಾಗಿರುತ್ತೆ. ಕೆಲಸಗಳೆಲ್ಲ ಇದೆ ಇವತ್ತು. ಕಾಳು ಒಣಗಾಕ್ಬೇಕಾಗಿತ್ತು, ಆದರೆ ಟ್ಯಾಕ್ಟ್ರ್ ಓಡಾಡ್ತೈತೆ ನಮ್ಮ ಮನೆ ಮುಂದೆ, ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೋ ಹೊಟ್ಟೆ ಹಸಿತೈತೆ. ಬ್ರಷ್ ಮಾಡಿರೋದಷ್ಟೇ, ಎದ್ದು ಮುಖ ಗಿಕ್ಕ ತೊಳೆದಿಲ್ಲ, ಬರೀ ನೀರು ಹಾಕೊ ಬಂದಿರೋದಷ್ಟೇ. ಮನೇಲಿ ಇದ್ಬಿಟ್ರೆ ಅವಕ್ಕೆ ಮಾಡೋಕ್ಕೆ ಟೈಮ್ ಇರೋಲ್ಲ. ಅದೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಗ ಎದ್ದೆಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತೀವಿ. ಬೆಳಗ್ಗೆನೇ ಯಾರು ಊಟ ಮಾಡ್ತೀರಾ ಬಿಸಿ ಬಿಸಿ ಮುದ್ದೆ ಅವ್ರು ನನಗೊಂದು ಕಮೆಂಟ್ ಹೇಳಿ, ಕಮೆಂಟ್ ತಿಳಿಸಿ. ಬನ್ನಿ ನೀವು. ಬಿಸಿ ಮುದ್ದೆ ಉಪ್ಸಾರು ಮಾಡಿದ್ದೀನಿ, ಕಾಳು ಒಗ್ಗರಣೆ ಮಾಡಿದ್ದೀನಿ, ಊಟ ಮಾಡೋಣ. ಎಣ್ಣೆನಾರು ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಯಾರು ಒಬ್ಬರು ಎಣ್ಣೆ ಹಾಕ್ಸ್ಬಿಟ್ಟು ತಲೆ ಮಸಾಜ್ ಮಾಡೋರು ಇದ್ದಿದ್ರೆ ಸ್ವರ್ಗ ಸ್ವರ್ಗ ಸ್ವರ್ಗ. ಯಾರೂ ಇಲ್ಲ, ಅದಕ್ಕೆ ನಾನೇ ಹಾಕೋತಾ ಇದ್ದೀನಿ. ನಾನು ಹಾಕ್ಕೊಂಡು ನನಗೆ ಹಾಕ್ಬಿಟ್ಟು ಒಟ್ಟಿನಲ್ಲಿ ನಾನು ಎಣ್ಣೆ ಮಾಡ್ಕೊಂಡು ಹಾಕೊಂಡ್ಮೇಲೆ ನಂದು ಏರ್ ಫಾಲ್ ಇರೋದು ಕಮ್ಮಿ ಆಗಿದೆ. ನಾನು ಎಣ್ಣೆ ಮಾಡಿ ವಿಡಿಯೋ ಮಾಡಿದ್ದೀನಲ್ಲ, ವಿಡಿಯೋ ಹಾಕಿದ್ದೀನಲ್ಲ, ಅದು ಮಾಡಿ ಅದನ್ನೇ ಈಗ ಯೂಸ್ ಮಾಡೋದು ನಾನು. ಏರ್ ಫಾಲ್ ಎಲ್ಲ ಕಮ್ಮಿ ಆಗಿದೆ ನಿಜ. ಅಷ್ಟು ಏರ್ ಫಾಲ್ ಆಗ್ತಿತ್ತು ನನಗೆ. ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ನನಗೆ. ಒಂದು 3 ಸಲ ಹಾಕಿದ್ದೀನಿ ಅಲ್ಲೇ. ನಮ್ಮಮ್ಮ ಎಲ್ಲ ಚಿಕ್ಕವರಿದ್ದಾಗ ಅಮ್ಮ ಎಲ್ಲ ಎಣ್ಣೆನ ಹರಳೆಣ್ಣೆ ಅದು ಹಾಕ್ತಿದ್ದು. ಅವಾಗ ಎಷ್ಟು ಚೆನ್ನಾಗಿತ್ತು ಕೂದಲು ಅಂದರೆ ತುಂಬ ಚೆನ್ನಾಗಿತ್ತು. ಎಳೆದು ನಾವೆಲ್ಲರೂ ಎಣ್ಣೆ ಹಾಕ್ತಾರೆ ಅಂತಲೇ ಓಡೋಗುವು. ಎಳ್ಕೊಬಂದು ಎಣ್ಣೆ ಹಾಕ್ತಿದ್ರು. ಈಗ ಹಾಕ್ಕೊಡೋರೇ ಇಲ್ಲ. ಹಂಗಾಗ್ಬಿಟ್ಟೈತೆ. ಯಾವ ಸ್ಥಿತಿ ಗತಿಗೆ ಬಂದ್ಬಿಟ್ಟೈತೆ. ಯಾರು ಎಣ್ಣೆ ಹಾಕ್ಕೊಡೋರೇ ಇಲ್ಲ ಈಗ. ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಒಂದು ಮಸಾಜ ಮಾಡ್ಕೊಂಡು ಒಂದು ನಿದ್ದೆ ಹೊಡೆದ್ರೆ ಸ್ವರ್ಗ. ಟಿವಿಗೆ ಹೊಡೆದ್ಬಿಟ್ಟಿಕ್ಕನವ ಟೈರಲ್ಲಿ ನೋಡಲಿ. ನಾನು ತೆಗ್ದು ಬಿಸಾಕ್ಬಿಡ್ತೀನಿ ಹೊರಗಡೆ, ಹೇಳ್ತಾ ಇದ್ದೀನಿ. ಟಿವಿಗೆ ಹೊಡಿತೆ, ಟಿಪಾಯಿಗೆ ಬಿದ್ರೆ ಹೊಡೆದೋಗಲ್ವಾ ಎಲ್ಲ. ಆ JCB ಕೆಲಸ ಮಾಡಿದ್ಮೇಲೆ ಓಡಿಸು ಹೊರಗಡೆ ಟೈರ. ನೋಡೋಣ ಹೆಂಗೆ ಓಡಿಸ್ತೀಯ, ಓಡಿಸಿಲ್ಲ ಕೈಲಿ. ಕಡ್ಡಿ ನನಗೆ ಹೆಂಗೆ ಗೊತ್ತು?
ಹಾಂ 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 ಗೋಡೆ ಗೋಡೆ ಕಿತ್ತೋಗುತ್ತೆ. ನಾನು ಹೇಳಿದ್ನಲ್ಲ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಕೂತಿದ್ದಾನೆ ಅಂತ. ನೋಡಿ ಇವತ್ತು ಉದ್ದು ಒಣ ಹಾಕಿದ್ದೀನಿ ಮಧ್ಯಾಹ್ನ. ಟ್ರ್ಯಾಕ್ಟ್ರ್ ಕೆಲಸ ಎಲ್ಲ ಮುಗಿದಿದೆ. ಅವ್ರ ಮನೆಗೆ ಪಕ್ಕದ ಮನೆಗೆ ಮಣ್ಣೆ ಇರ್ತಿದ್ರು ಪಾಯ ಮುಚ್ಚಕ್ಕೆ. ಅವ್ರದ್ದು ಟ್ರ್ಯಾಕ್ಟ್ರೆಲ್ಲ ನಿಂತೋದ್ಮೇಲೆ ಉದ್ದ ಒಣ ಹಾಕಿದ್ದೀನಿ. ಇನ್ನೊಂದು ಬ್ಯಾಚ್ ಉದ್ದು ಒಣಗಿಸಿಟ್ಟಿದ್ದೀನಿ. ಒಟ್ಟಿಗೆ ಬಡಿಯೋದ ಅಂದ್ಬಿಟ್ಟು ಇನ್ನೊಂದು ಸೈಡ್ ಉದ್ದು ಇದು ನನ್ನ ಇದು ನಿಂತಿದ್ದೀನಲ್ಲ ಅದು ಇನ್ನೊಂದು ಸ್ವಲ್ಪ ಒಣಗಬೇಕು. ಇವತ್ತು ಸ್ವಲ್ಪ ಕಿತ್ಕೊಬಂದಿರೋ ಉದ್ದು ಇಲ್ಲಿದೆ. ಇದು ಒಂದು ವಾರ 4 ದಿನ ಚೆನ್ನಾಗಿ ಬಿಸಿಲು ಬಂದರೆ ಇದು 4 ದಿನ ಒಣಗಬೇಕು. ಇದೊಂದು ಚೆನ್ನಾಗಿ ಬಿಸಿಲು ಬಂದರೆ ಇನ್ನೊಂದು 2 ದಿನ ಉದ್ದು ಒಣಗಬೇಕಿದು. ಇದನ್ನು ಒಟ್ಟಿಗೆ ಬಡಿಯೋಣ ಅಂತ ಇದನ್ನು ಹೋದ ವಾರ ಒಣಗಿಸಿಟ್ಟಿದ್ದೆ ನಾನು. ಈ ಉದ್ದನ್ನ ಇದು ಅಲ್ಲೇ ಇದೆ, ತುಂಬ ಒಣಗಿದೆ. ಬಡಿಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ 1 ಅವರು ಇದನ್ನು ಉದ್ದನ್ನ ಇದ್ರ ಜೊತೆಗೆ ಹಾಕ್ಬಿಟ್ರೆ ಒಟ್ಟಿಗೆ 3 ಕರೆಕ್ಟಾಗಿ ಒಣಗಿಸ್ಕೊಬಿಟ್ರೆ ನಾವು ನನಗೆ ಬಡಿಯೋಕ್ಕೆ ಸರಿ ಹೋಗುತ್ತೆ. ನಮ್ಮ ಮನೇಲೆ ಬಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮನೇನೇನು ಬರೀ ಜಸ್ಟ್ ಕಸ ಗುಡಿಸಿದ್ದೀನಿ ಅಷ್ಟೇ, ಮನೆಯೆಲ್ಲ ಒರೆಸಿಲ್ಲ. ಏಕೆಂದರೆ ಮನೇಲಿ ಕೊಬ್ಬರಿ ಎಲ್ಲ ಹೊಡೆದಿದ್ದಾರೆ. ನೆನ್ನೆ ಕೊಬ್ಬರಿ ಹೊಡೆದಿದ್ದಾರೆ. ಅದು ನಾಳೆ ಅಂಗಡಿಗೆ ಹಾಕಬೇಕು ಕೊಬ್ಬರಿಗೆ. ಇನ್ನೂ ಅರ್ಧ ಹೊಡೆದಿದ್ದಾರೆ, ಇನ್ನೂ ಅರ್ಧ ಹೊಡೆಯೋದಿದೆ. ಈಗ ಜಸ್ಟ್ ಇಷ್ಟೇ ಹೊಡೆದಿರೋದು. ಅದು ಜಾಸ್ತಿ ರೇಟ್ ಇದ್ದಾಗ ಹೊಡೀರಿ ಅಂದರೆ ಕೇಳಲಿಲ್ಲ ನನ್ನ ಮಾತಾ. ರೇಟ್ ಕಮ್ಮಿ ಆದಮೇಲೆ ಹೊಡೆದಿಟ್ಟಿದ್ದಾರೆ. ನೆನ್ನೆ ಒಬ್ಬರು ಆಳು ಬಂದಿದ್ರು ಹೊಡಿಯೋಕ್ಕೆ. ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗೋಕೆ ಬಂದಿದ್ರು. ನಾನು ಸ್ಕೂಲ್ ಮುಗಿಸ್ಕೊಂಡು ಹೋಗೋಷ್ಟ್ರೊಳಗೆ ಮಧ್ಯಾಹ್ನ ಹೋದರು. ಇನ್ನೂ ಸ್ವಲ್ಪ ಇದೆ, ಇನ್ನೂ ಇಷ್ಟಿದೆ. ಇಷ್ಟು ಮೋಸ್ಟ್ಲಿ ನಮ್ಮ ಮನೆಯವರೇ ಹೊಡೆದಾಕ್ತಾರೆ ಅನಿಸುತ್ತೆ. ಈಗ ಕಂಟ ರೇಟು ಜಾಸ್ತಿ ಆಗಿಬಿಟ್ಟೈತೆ. ಇದೇನು ಅವ್ರು ಕೂತ್ಕೊಂಡ್ರೆ ಒಂದು 2 ಅವರ್ 3 ಅವರ್ಗೆ ಹೊಡೆದಾಕ್ತಾರೆ. ನೆನೆ ಹೊಡೆದಿತ್ತು ಕೊಬ್ಬರಿ ಎಲ್ಲ ಕಂಟ ಇಲ್ಲಿ ಸ್ಟಾಕ್ ಹೊಡೆದಿದ್ದಾರೆ. ಈಗ ಕಂಟದ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಒಂದು ಕಂಟನೂ ವೇಸ್ಟ್ ಮಾಡೋಂಗಿಲ್ಲ, ಅಷ್ಟು ಜಾಸ್ತಿ ಆಗಿದೆ. ಮುಂಚೆ ನಾನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯವರು ಕಂಠ ಮಾರಿದ ದುಡ್ಡ ನನಗೆ ಕೊಡೋರು. ಎಷ್ಟೇ ಹೊಡೆದ್ರು ಕಂಠ ಮಾರಿದ ದುಡ್ಡು ನನಗೆ ಅಂತ ಹೇಳಿದರು, ನನಗೆ ಕೊಡ್ತಿದ್ರು. ಆವಾಗ ಕಂಠದ ರೇಟು ₹1 75 ಪೈಸೆ ಈ ಥರ ಇತ್ತು. ಇವಾಗ ನನಗೆ ಕೊಡೋಲ್ಲ. ಸ್ಕೂಲ್ಗೆ ಹೋಗ್ತಿದ್ದೀನಲ್ಲ, ನಿನ್ನ ದುಡ್ಡು ನೀನೇ ಇಟ್ಕೊತೀಯ, ನನಗೆ ಕೊಡೋದಿಲ್ಲ ನೀನು ಅಂದ್ಬಿಟ್ಟು ಈಗ ಅವ್ರ ಕೊಬ್ಬರಿ ದುಡ್ಡು ಅವರಿಗೆ, ಕಂಠದ ದುಡ್ಡು ಅವರಿಗೆ, ಕಾಯಿಮಟ್ಟೆ ಮನೆಗಷ್ಟೇ ಕಾಯಿಮಟ್ಟೆ ಎಲ್ಲ ಕೊಡೋಲ್ಲ. ಈಗ ಅವರೇ ಇಟ್ಕೊತಾರೆ. ಈಗ ₹3.5 ಒಂದು ಕಂಠ ಆಗೈತೆ. ಒಲೆಗೂ ಹಾಕ್ಸಲ್ಲ ನಮ್ಮ ಮನೆಯವರು, ಅದು ತಂದು ಇಲ್ಲಿ ಎಲ್ಲ ಇಟ್ಕೊತಾರೆ. ಮತ್ತು ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಕಂಠನ ಕಾಯೆಲ್ಲ ಹೊಡೆದು ಅದನ್ನು ಒಂದು ಚೀಲ ತುಂಬಿಟ್ಕೊಂಡ್ರೆ ಬಂದರೆ ಪೀಸ್ ಲೆಕ್ಕ ಅಲ್ವಾ, ಅದನ್ನು ಮಾರ್ಕೋಬೋದು ನಾವು. ನಾನೇನು ಮಾರಕ್ಕೆ ಹೋಗಲ್ಲ. ಇವರೇ ಇವಾಗ ನಾನು ಕೇಳಿ ತುಂಬ ಸತಿ ಕೊಡಲಿಲ್ಲ, ಬಿಟ್ಬಿಟ್ಟೆ. ಇವಾಗ ಕೇಳದ ಈಗ ಇವರೇ ಕಂಠ ದುಡ್ಡು ಇವರೇ ಇಟ್ಕೋತಾರೆ. ಏನೋ ಚೆನ್ನಾಗಿರಲಿ ಬಿಡಿ, ಯಾರಿಗೆ ಮಾಡ್ತಾರೆ, ನಮಗೆ ತಾನೇ ಮಾಡೋದು. ಆದರೆ ಒಂದೊಂದು ಸಲ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಷ್ಟೇ, ಕೇಳ್ದೆಟ್ಗೆ ಕೊಡಲ್ವಲ್ಲ ಅಂತ ಅಷ್ಟೇ. ಎಲ್ಲರ ಗಂಡಿರುವೆ ಇಷ್ಟೆಲ್ಲ ಮಾಡ್ತೀಯ ತಗೋ, ನೀನು ಸ್ವಲ್ಪ ದುಡ್ಡು ಇಟ್ಕೋ ಅಂತ ಕೊಡ್ತಾರೆ. ನಮ್ಮ ಮನೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಎಲ್ಲ ಉಲ್ಟಾ ಪಲ್ಟಾ. ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಮುಂಚೆ ಎಲ್ಲ ಮಾಡ್ಕೊತಿದ್ದೆ, ಈಗ ಅದು ನನಗೆ ಕಾಮನ್ ಆಗಿ ಹೋಗ್ಬಿಟ್ಟೈತೆ, ಮಾಡ್ಕೊಳ್ಳಲ್ಲ ಇವಾಗ. ಈಗ ಸುಮಾರು ಟೈಮ್ ಬಂದು 2 ಗಂಟೆ ಆಗಿದೆ ನೋಡಿ. ವೆದರ್ ಬಿಸಿಲು ಬರುತ್ತೆ, ಮಳೆ ಥರ ಬರುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ. ಇನ್ನು ಅದಕ್ಕೆ ಯಾವ ಕೆಲಸನೂ ಮಾಡಿಲ್ಲ ಇವತ್ತು, ಇನ್ನು ಇವತ್ತು. ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಬಂದಿದೆ, ತೋರಿಸಿದ್ನಲ್ಲ, ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂಚೂರು ತಲೆ ಒಂಥರ ಏನೋ ರಿಲೀಫ್ ಆಯ್ತಾ ಇದೆ ತಲೆ ಇವಾಗ. ಈಗ ಎದ್ದು ಕಸ ಎಲ್ಲ ಗುಡಿಸ್ದೆ. ತಿಂಡಿ ಅಡುಗೆನೇ ಮಾಡಿಬಿಟ್ಟಿದ್ನಲ್ಲ,
ಹಸು ಇಲ್ಲಿತ್ತು, ನಮ್ಮ ಮನೆಯವ್ರು ಕಟ್ಟಿದ್ದೆ ಹಿಡ್ಕೊಂಡೋಗಿ ಎಲ್ಲೋ ತಿರ್ಗಾ ಇನ್ನೊಂದು ಕಡೆ ಕಟ್ಟಿದ್ದಾರೆ. ನಮ್ಮ ಆಡ್ಮರಿ ಇಲ್ಲೇ ಮೇಯ್ತಾ. ಈಗೇನು ಮೇವಿಗೇನು ತೊಂದರೆ ಇಲ್ಲ ಎಲ್ಲೂ. ನೋಡಿ ಎಲ್ಲ ಫುಲ್ಲು ಬೆಳೆದ್ಬಿಟ್ಟೈತೆ, ಫುಲ್ಲು ಹಸ್ರೆಲ್ಲ. ಇವಾಗೆಲ್ಲ ಮೇವಿಗೆಲ್ಲ ತೊಂದರೆ ಇಲ್ಲ.